ಮಗ ಇದರಲ್ಲಿ ಯಾವುದು ಚೆನ್ನಾಗಿರ್ತದೆ ನೋಡೋಣ. ಅನುಭವ ಇದೆಯಾ? ಇನ್ಯಾವ್ದ್ರ ಬಗ್ಗೆ ಇದೆ ನಿನಗೆ? ಇನ್ಯಾವ್ದ್ರ ಬಗ್ಗೆ ಇದೆ? ಹಾಂ, ಕಬ್ಬಿನಲ್ಲಿ ಇಲ್ಲಿ ಬರ್ತಾ ಇದೆ ಫಿಲ್ಟ್ರಾಗಿ. ಇಲ್ಲಿಂದ ಇತ್ತಿಗೆ ಬರುತ್ತೆ, ಇದರಿಂದ ಇತ್ತಿಗೆ ಬರುತ್ತೆ. ಇದನ್ನ ಮಡ್ಡಿ ಅಂತ ಕರೆಯೋದು. ನಾವು ಚಿಕ್ಕ ಹುಡುಗರ ಅನುಭವ ಮಡ್ಡಿ ಅಂತ ಕರೀತಾ ಇದ್ದೋ. ನೋಡಿ ಕುದೀತಾ ಇದೆ, ಯಾವ ರೀತಿ ಕುದೀತಾ ಇದೆ ಇದು. ಮೊದಲು ಕೊಬ್ಬರಿಗೆ ಬರ್ತಾಯಿತ್ತು, ಈಗ ಸಿಸ್ಟಮ್ ಚೇಂಜ್ ಆಗಿದೆ. ಇದಕ್ಕೆ ಫಿಕ್ಸ್ ಮಾಡಿದ್ದಾರೆ. ಮೊದಲು ದೊಣ್ಣೆ ಹಾಕೊಂಡು ಎತ್ತಬೇಕಾಯಿತು, ಈಗ ಬೇರೆ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ನೋಡಿ ಇದಾದಮೇಲೆ ಹತ್ಕೋಗುತ್ತೆ, ಅದು ಗಟ್ಟಿ ಆಗ್ತಾ ಇದೆ. ನಾರು ಮೂತಿ ಗಂಟ್ಕೊಬಿಡ್ತಾ ಇದೆ ನಾರು. ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆಲ್ಲ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಇದ್ದೀನಿ. ಏನಪ್ಪ ಈ ದಿನದ ವಿಶೇಷ ಅಂದರೆ, ತುಂತುರು ಮಳೆ ಬೀಳ್ತಾ ಇದೆ ಬೆಳ್ಳಂಬೆಳಗ್ಗೆ. ಈ ದಿನ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಮಂಡ್ಯಗೆ ಹೋಗ್ತಾ ಇದ್ದೀನಿ. ಮಂಡ್ಯ ಅಂದರೆ ಇಂಡಿಯಾ, ಹಾಗಾಗಿ ಮಂಡ್ಯದ ಹತ್ರ ಬಸರಾಳ ಹತ್ರ ಬೇಬಿ ಅನ್ನೋ ಗ್ರಾಮದಲ್ಲಿ ನಮ್ಮ ರೈತರು ಸರ್ 2 ವರ್ಷದಿಂದ ನಾಟಿ ಕೋಳಿನ ಪ್ರೀತಿಯಿಂದ ಒರಿಜಿನಲ್ ರೀತಿಯಲ್ಲಿ ಸಾಕಾಣಿಕೆ ಮಾಡಿದ್ದೀನಿ ಅಂತ ಎಲ್ಲ ವೀಡಿಯೋ ಕಳಿಸಿದ್ದಾರೆ. ಸುಮಾರು ಸಣ್ಣ ಪಿಳ್ಳೆಯಿಂದ ದೊಡ್ಡ ಕೋಳಿ ಗಂಟ ಒಂದು 400 ಕೋಳಿ ಇದೆಯಂತೆ. ಹಾಗಾಗಿ ಯಾವ ರೀತಿ ಸಾಕಿದ್ದಾರೆ ಇನ್ನೂ ಕೂಲಂಕಷವಾಗಿ ವಿಚಾರ ಮಾಡಿ ನೋಡಿ, ಒರಿಜಿನಲ್ ರೀತಿಯಲ್ಲಿ ನಾಟಿ ಕೋಳಿ ಇದ್ದರೆ ತೊಗೊಂಡು ಬರೋಣ. ನನ್ನ ಆಸೆ ಒಂದೇ, ಜನಗಳಿಗೆ ಆರೋಗ್ಯಕರವಾದ ರುಚಿಕರವಾದ ಊಟ ಕೊಡಬೇಕು ಅನ್ನೋ ಉದ್ದೇಶ. ಹಾಗಾಗಿ ನಾಟಿ ಕೋಳಿ ತೊಗೊಂಬರೋಣ. ಸ್ನೇಹಿತರೆ, ನಾಟಿ ಕೋಳಿ ಸಾಕಾಣಿಕೆ ಮಾಡಿರೋ ಜಾಗಕ್ಕೆ ಬೇಬಿ ಅನ್ನೋ ಗ್ರಾಮಕ್ಕೆ ಬಂದಾಯಿತು. ಈಗ ಒಳಗಡೆ ಹೋಗೋಣ, ಯಾವ ರೀತಿ ನಾಟಿ ಕೋಳಿ ಇದೆ ನೋಡೋಣ, ತಗೊಂಡು ಹೋಗೋಣ. ಬನ್ನಿ ಸರ್, ಬನ್ನಿ. ಎಲ್ಲಿದ್ದೀರಾ? ಓ, ನಮಗೋಸ್ಕರ ಕೋಳಿ ಕೂಡ ಹಾಕ್ಬಿಟ್ಟಿದ್ದೀರಾ? ನೀವು ಫೋನ್ ಮಾಡಿ ಹೇಳಿದಾಗ್ಲೇನೆ ನಾನು ಹೇಗಿದ್ದೀರಾ ಸರ್? ಇವಾಗ ಬಂದ್ರ ಸರ್? ತಿಂಡಿ ಆಯ್ತಾ ಸರ್? ಹಾರ್ಡ್ ಬರೀನು ಸಾಕಿದ್ದೀರಾ ಸರ್? ಆಡು ಸಾಕಿದ್ದೀವಿ, ಮತ್ತೆ ರೇಷ್ಮೆನೂ ಮಾಡ್ತಾ ಇದೀವಿ. ಕೋಳಿ ರೂಮ್ ಇಲ್ಲೇ ಇದೆ ಕೋಳಿದು. ಫಸ್ಟು ಇಷ್ಟು ಸಡ್ಡಿ ಅಂತ ಕಟ್ಟಿದ್ದೀರಾ ನೀವು? ಸರ್ ಮುಂಚೆ ನಮ್ದು 8 ವರ್ಷದಿಂದ ನಾಟಿ ಕೋಳಿ ಮಾಡೋದು ಅಂದ್ಬಿಟ್ಟೆ ನೀವು ದೇಶಕ್ಕೆ ಮಾಡೋದು. ಬಟ್ ಸರ್ ಕ್ರಾಸ್ ನಾಟಿ ಮಾಡ್ತದ, ಅದರಿಂದ ಆರೋಗ್ಯಕ್ಕೂ ಒಳ್ಳೇದಲ್ಲ. ಮತ್ತು ನಮಗೂ ಏನು ರೈತರಿಗೂ ಸಾಕೋದ್ರಿಂದ ಅದಕ್ಕೇನು ಅನುಕೂಲ ಆಗಲ್ಲ ಅಂದ್ಬಿಟ್ಟು ಬಿಟ್ಟು ಸರ್ ಒಂದು 3 ವರ್ಷ ಆದಮೇಲೆ ಒರಿಜಿನಲ್ ನಾಟಿಗೆ ಬಂದು ಶೆಡ್ ಒಳಗಡೆ ಇದೆ ಕೋಳಿ, ಮತ್ತು ಹಿಂದೆ ಇದೆ ಕೋಳಿ. ಬಾರ ಪುಟ್ಟ ಒಳಗಡೆ ಸರ್ ಬನ್ನಿ ನೋಡಿ ಕೋಳಿ. ಸಣ್ಣ ಮರಿ ಎಲ್ಲ ಹಿಂದೆ ಇದೆ. ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದಿದ್ರಿಂದ ಎಲ್ಲ ಮರಿಗಳೆಲ್ಲ ಹಿಂದೆ ಸೇರ್ಕೊಂಡ್ಬಿಟ್ಟಿದೆ. ಒಂದು 2.5 ತಿಂಗಳಾಗಿದೆಯಾ? ಹಾಂ ಸರ್, ಇದಕ್ಕೊಂದು 2.5 ತಿಂಗಳು 3 ತಿಂಗಳಾಗಿದೆಯಾ ಎಲ್ಲ ಸರ್. ಒಂದು 15 ದಿನದಿಂದ ಹಿಡಿದು ಹೆಚ್ಚು ಕಡಿಮೆ 8 ತಿಂಗಳು 1 ವರ್ಷದ ಮೇಲೆ ಕೋಳಿನೂ ಇದೆ. ಅದು ಆರೇ ಬಂದಿರೋದಕ್ಕೆ ಒಂದು 2.5 ವರ್ಷ ಆಗಿದೆ. ಅದು 2.5 ವರ್ಷ ಕೋಳಿ ಇದೆ. ಹೌದು, ಅವೆಲ್ಲ ಸರ್ ಅದು ಆರೇ ಬಂದಿದೆ. ಕಾಲಿಗೆ ಸರ್ ನೋಡಿ ಸರ್, ಬ್ರೀಡಿಂಗ್ ಕೋಳಿ ಬಿಡಿ. ಆರೇ ತೆಗಿತಾ ಇದೀನಪ್ಪ, ಕಾಲಲ್ಲಿ ಕೆಳಗಡೆ ಆರೇ ಇದೆ ನೋಡು. ಎಷ್ಟು ವರ್ಷದ ಕೋಳಿ ಇದು ಗೊತ್ತಾ? ಇದು 2.5 ವರ್ಷ ಕೋಳಿ ಅದು. ಈ ಮರಿಗಳು ಯಾಕೆ ಹಿಂಗೆ ರೆಕ್ಕೆ ಬೆಳ್ಕೊಂಡು ಇದು ಬಾಯಿ ಬಿಡ್ತಾ ಇದೆ ಸರ್? ಅದು ಚಳಿಗೆ ವೆದರ್ಗೆ ಕೆಲವೊಂದು ರೋಗ ಬರುತ್ತೆ ನಾಟಿ ಕೋಳಿದು. ಅಲ್ಲ ಖಂಡಿತವಾಗ್ಲೂ ಈ ಏಜಲ್ಲಿ ಕಾಪಾಡ್ಕೋಬೇಕು ಮರಿಗಳಿಗೆ. ನೀವು ಕಷಾಯ ಮಾಡಿ ಕುಡಿಸಿ. ಅಷ್ಟೇ ಅಲ್ಲ, ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಅಲ್ಲ, ನುಗ್ಗೆ ಸೊಪ್ಪು ಇಂಪಾರ್ಟೆಂಟು. ನುಗ್ಗೆ ಸೊಪ್ಪು, ಜೀರಿಗೆ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ ಇಷ್ಟೂ ಚಂದ ಕುದಿಸಿ ಆ ನೀರು ಕುಡಿದ್ರೆ ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ಬರಲ್ಲ. ನಾಟಿ ಕೋಳಿ ಸಾಕೋದು ಮುಖ್ಯ ಅಲ್ಲ, ಕಾಪಾಡ್ಕೊಳ್ಳೋದು ಮುಖ್ಯ. ದಯವಿಟ್ಟು ಕಷಾಯ ಕುಡಿಸಿ, ಹಂಗಾಗಿ ಸಾಧ್ಯ ಇಲ್ಲ. ಹೌದು ಸರ್, ನಾಟಿ ಕೋಳಿದ ಅದೊಂದು ಸಮಸ್ಯೆ ಆಗ್ತದೆ. ಅದೊಂದು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಒಂದು 3 ದಿನಕ್ಕೆ ಕ್ಯೂರ್ ಆಗ್ತಾ ಇದೆ. ಈ ಥರ ಮಾಡಿ 100% ಕ್ಲಿಯರ್ ಆಗ್ತದೆ. ಸರ್ ಬನ್ನಿ, ಮರಿ ಎಲ್ಲ ಇಲ್ಲೇ ಕಾಣಿಸ್ತಾ ಇದೆ. ನೀವು ಕೂಡಾಕಿಲ್ವಾ ಮರಿಗಳನ್ನ? ಸರ್ ಕೂಡಾಕ ನಾನು ಮಾಡಿದೆ. ನಿನ್ನೆ ನೈಟ್ ಸಿಕ್ಕಾಪಟ್ಟೆ ಮಳೆ ಬಂದಿದ್ರಿಂದ ಎಲ್ಲ ಇಲ್ಲೇ ಸರ್ಕೋಬಿಟ್ಟು ಆಚೆ ಬೈಲಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆಲ್ಲ. ಹೌದು, ಎಲ್ಲ ಅದು ಬರುತ್ತೆ ಅಂದ್ಬಿಟ್ಟು ಎಲ್ಲ ಅಂಡಿಲೇ ಸರ್ಕೋಬಿಟ್ಟಿದೆ ಕೋಳಿ. ಎಷ್ಟು 100 ಮರಿ ಇದೆಯಾ? ಹಾಂ ಸರ್, ಒಂದು 60-70 ಮರಿ ಗಂಟೆ ಇದೆ.
ಕಾವ್ಯಗೆ ಸರ್ ಕಾವಿ ಕೂತಿರೋದು ಇಲ್ಲಿದೆ. ಸ್ನೇಹಿತರೆ, ಒರಿಜಿನಲ್ ನಾಟಿ ಕೋಳಿನ ಬಯಲಲ್ಲಿ ಇಡೋಕ್ಕೆ ತುಂಬ ಕಷ್ಟ. ಹಾಗಾಗಿ ನಾನು ಕೂಡಾಕಿ ಅಂತ ಹೇಳಿದೆ, ನಾನು ಕೊಡೋ ಕೋಳಿನ ಕೂಡಾಕಿದ್ದಾರೆ. ಇವಾಗ ಕೋಳಿಗಳೆಲ್ಲ ಅವರು ಬಿತ್ತನೆಗೂ ಮಡಿಕೊಂಡಿದ್ದಾರೆ, ಸಣ್ಣ ಪಿಳ್ಳೆ ಎಲ್ಲ ಇದೆ. ಈಗ ಹೊರಗಡೆ ಬಿಡ್ತಾ ಇದ್ದಾರೆ. ಹೊರಗಡೆ ಬಂದಾಗ ಹೇಗೆ ಆಟ ಆಡ್ತವೆ ನೋಡಿ. ಅಣ್ಣ ಓಪನ್ ಮಾಡಿ. ಸರಿ ಇಲ್ಲೇರು ಸರ್. ನಮಸ್ತೆ, ನಾನು ಸರ್ ಪ್ರಶಾಂತ್ ಬಂದ್ಬಿಟ್ಟು ಬೇಬಿ ಗ್ರಾಮ ಸರ್. ನಾವು 20 ಕೋಳಿಯಿಂದ ಸ್ಟಾರ್ಟ್ ಮಾಡೋದು, ಅದು 3 ವರ್ಷದ ಹಿಂದೆ. ಇವಾಗ ನಮ್ಮ ಹತ್ರ ಸರ್ 350ರಿಂದ 400 ಕೋಳಿಗಳೆಲ್ಲ ಇದೆ. ಸುತ್ತ 1 ಎಕರೆ ಫೆನ್ಸಿಂಗ್ ಮಾಡಿಸ್ಕೊಂಡಿದ್ದೀವಿ. ನುಗ್ಗೆ ಮರ ಇದೆ, ಮತ್ತು ಉಪ್ಪನೇಳೆ ಹಾಕ್ಕೊಂಡಿದ್ದೀವಿ. ಈ ತೋಟದ ಮಧ್ಯೆಗಡೆ ಕೋಳಿ ಬೆಳ್ಕೊಂಡಿರಲಿ ಅಂದ್ಬಿಟ್ಟು ಕೋಳಿ ಸಾಕೊಂಡಿದ್ದೀವಿ. 20 ಕೋಳಿನ ಸ್ಟಾರ್ಟ್ ಮಾಡಿದ್ದು, ಇವತ್ತು 400 ಕೋಳಿ ಗಂಟೆ ಆಗಿದೆ. ಜನಕ್ಕೆ ಪ್ಯೂರ್ ನಾಟಿ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾಕ್ತಾಯಿದ್ದೀನಿ. ಎಲ್ಲ ಕಡೆ ಪ್ಯೂರ್ ನಾಟಿ ಸಿಗ್ತಾ ಇಲ್ಲ. ಪ್ಯೂರ್ ನಾಟಿ ಕೋಳಿ ಬಗ್ಗೆ ಜನರು ಮಾಹಿತಿ ತಿಳ್ಕೊಬೇಕು. ಅದರಲ್ಲಿ ತಿಂದರೆ ಇಮ್ಯುನಿಟಿ ಪವರ್ ಯಾವ ಥರ ಜಾಸ್ತಿ ಆಗುತ್ತೆ, ನಾಟಿ ಕೋಳಿ ಬಗ್ಗೆ ತಿಳ್ಕೊಂಡು ಜನ ಸೇವಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಇದು. ಕಟ್ಟಿ ಕಡಿಮೆ ಖರ್ಚಲ್ಲಿ ಸಡ್ಡು ಮಾಡಿ ಕಡಿಮೆ ಕೋಳಿ ತಗೊಂಡು ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳಿ, ಹಣ ಸಿಗ್ತದೆ. ಏನಾದರೂ ಫಾರಮ್ ನಾಟಿ ಅಂತ ಸಾಕಕ್ಕೆ ಹೋದರೆ ಲಾಸ್ ಆಗ್ಬಿಡ್ತೀರ. ಆ ಲಾಸಲ್ಲಿ ಏನು ಪ್ರಯೋಜನ ಆಗೋಲ್ಲ, ನಿಮ್ಗೆ ದುಡ್ಡು ಬರೋಲ್ಲ. ಕಡಿಮೆ ಜಾಗ ಕಡಿಮೆ ಖರ್ಚಲ್ಲಿ ನಾಟಿ ಕೋಳಿ ಸಾಕಿ ಒರಿಜಿನಲ್ ನಾಟಿ ಒಳ್ಳೆ ಸಂಪಾದನೆ ಮಾಡಿ. ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿ ನಾಟಿ ಕೋಳಿನ ಸಾಕಾಣಿಕೆ ಮಾಡಿದ್ದಾರೆ ಅಂತ. ಸಣ್ಣ ಪಿಳ್ಳೆಯಿಂದ ದೊಡ್ಡ ಕೋಳಿ ಗಂಟ ಎಲ್ಲ ಮಿಕ್ಸ್ ಇದೆ ಇಲ್ಲಿ. ನಾಟಿ ಕೋಳಿ ಅಂದರೆ ಹಾಗೆ ಒಂದೇ ಸೈಜ್ ಇರಬಾರ್ದು, ಡಿಫ್ರೆಂಟ್ ಸೈಜ್ ಇರಬೇಕು. ಒಂದು ಮನೇಲಿ ಎಷ್ಟು ಜನ ಕುಟುಂಬದಲ್ಲಿ ಯಾವ್ಯಾವ ಏಜ್ನವ್ರು ಇರ್ತಾರೋ ಆ ಥರ ನಾಟಿ ಕೋಳಿ ಸಾಕಾಣಿಕೆ. ಈಗ ನಾನು ಬಂದಿಲ್ಲಿ ನೋಡಿ ತುಂಬ ಖುಷಿ ಆಯಿತು. ನನಗೆ ಕೋಳಿ ಕೊಡೋದನ್ನ ಜಾಲರಿಗೆ ತುಂಬಿದ್ದಾರೆ. ಈಗ ತಗೊಂಡೋಗೋಣ. ಕೋಳಿ ತಂದು ಒಂದು ಆಮೇಲೆ ಅಡ್ಗೆಟ್. ಸ್ನೇಹಿತರೆ, ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಪ್ರೀತಿಯಿಂದ, ಕಾಳಜಿಯಿಂದ, ಇಂಟ್ರೆಸ್ಟಿಂದ ಸಾಕಾಣಿಕೆ ಮಾಡಬೇಕು. ಮತ್ತು ಮರಿಗಳು ಕಾಪಾಡ್ಕೊಳ್ಳೋ ಇಂಟ್ರೆಸ್ಟಿಂದ ಕಾಪಾಡ್ಕೋಬೇಕು. ಬಟ್ ಕಾಪಾಡಿಕೊಂಡು ಸಾಕಾಣಿಕೆ ಮಾಡಿದ್ರೆ ರೈತರಿಗೆ ಏನು ಮೋಸ ಆಗೋಲ್ಲ. ಒರಿಜಿನಲ್ ರೀತಿಯಲ್ಲಿ ನಾಟಿ ಕೋಳಿ ಸಾಕಿದ್ರೆ ಇವ್ರು ಸಾಕಿದ್ದಾರೆ. ಹಾಗಾಗಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ ನಮ್ಮ ಹೋಟ್ಲು ವತಿಯಿಂದ ಕಿರು ಸನ್ಮಾನ ಮಾಡಿ ಅವ್ರಿಗೆ ಅಮೌಂಟ್ ಕೊಡೋಣ. ಖಂಡಿತ ಬನ್ನಿ. ಮತ್ತು ರೈತರಿಗೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ, ಮುಂದೆ ಹೇಳ್ತೀನಿ. ಮುಂದೆ ಇನ್ನೂ ಜಾಸ್ತಿ ನಾಟಿ ಕೋಳಿ ಸಾಕಿ ಜನಗಳಿಗೆ ಆರೋಗ್ಯಕರವಾದ ಊಟ ಕೊಡಿ ಅಂತ ಕೇಳ್ತಾ ಇದ್ದೀನಿ. ರಾಜಣ್ಣವರೇ, ಗ್ಯಾರಂಟಿ ಸರ್. ತಗೊಳ್ಳಿ ನಿಮ್ಮ ಅಮೌಂಟು. ನಿಮ್ಮ ಕುಟುಂಬದವರೆಲ್ಲ ಅಚ್ಚುಕಟ್ಟಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಶಂಕರ್ ನಾಟಿ ಕೋಳಿ ಡಾಬಾಗೆ ಕೋಳಿ ಕೊಡ್ತಾಯಿದ್ದೀರಾ, ನಿಮ್ಗೆ ಧನ್ಯವಾದ. ಸಂತೋಷ. ಮಗ, ಈ ರೋಡಲ್ಲಿ ಹೋಗ್ಬೇಕಾದ್ರೂ ತುಂಬ ಪರಿಮಳ ಬರ್ತಾಯಿದ್ದು, ಸ್ಮೆಲ್ಲು ಈಗೂ ಬರ್ತಾಯಿದೆ. ಏನು ಹೇಳಿ ನೋಡೋಣ. ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ, ನನಗೆ ಅದು ಏನು ಅಂತ ಗೊತ್ತಾಗ್ತದೆ. ಐಡಿಯಾ ಮಾಡಿ ನೋಡಿ ಕಂಡಿಡಿಯಪ್ಪ. ಎಷ್ಟೇ ಯೋಚನೆ ಮಾಡಿದ್ರು ಗೊತ್ತಾಯ್ತಾ ಇಲ್ಲ ನನಗೆ. ಇಲ್ಲೇ ಇತ್ತಲ್ಲ ಆಲೆ ಮನೆ, ನೋಡಿಲ್ವ ನೀನು? ಆಲೆ ಮನೆ. ಆಲೆ ಮನೆಗೆ ಹೋಗ್ಬಿಡೋಣ ನಡಿ. ಇವಾಗ ಬೆಲ್ಲ ತಿನ್ಕೊಬಿಡ, ಬಿಸಿ ಬಿಸಿ ಬೆಲ್ಲ ಹೇಗಿರ್ತದೆ ನೋಡೋಣ. ಆಲೆ ಮನೆ ಕೊಬ್ಬಿನ ರಾಶಿ. ಮಗ, ಇದರಲ್ಲಿ ಯಾವುದು ಚೆನ್ನಾಗಿರ್ತದೆ ನೋಡೋಣ. ಅನುಭವ ಇದೆಯಾ? ಇನ್ಯಾವ್ದ್ರ ಬಗ್ಗೆ ಇದೆ ನಿನಗೆ? ಇನ್ಯಾವ್ದ್ರ ಬಗ್ಗೆ ಇದೆ? ಮಂಡಾಟ ಬೇಡ.
ಏನಿದೆ ನೀರಿದು? ಗಿಣ್ಣು ಫಸ್ಟು ಗಿಣ್ಣು ಮುರಿಯೋವು ಹಿಂಗೆ ಹೊಡೆದ್ರೆ ಈಗ ಯಾಕೆ ಹಿಂಗೆ ಮುರಿತಾ ಇಲ್ಲ? ತಿಂತ್ಯಾ? ಅಲ್ಲಿ ಬಿಗಿ ಇರಬೇಕು. ಕಪ್ ತಿಂದರೆ ಅಲ್ಲಿ ಕ್ಲೀನ್ ಆಯ್ತದೆ, ಅಲ್ಲಿ ಬಿಗಿ ಆಯ್ತದೆ. ಬಾಪ ಒಳಗಡೆ ಬೆಲ್ಲ ಹೆಂಗೆ ಬೇಸ್ತಾರೆ ತೋರಿಸ್ತೀನಿ. ಸ್ನೇಹಿತರೆ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಕೈಲಿ ತುರುಕ್ಬೇಕಾಯ್ತು ಕಬ್ಬು, ಕೊಬ್ಬರಿಕೆಯಲ್ಲಿ ಬೆಲ್ಲ ಬೇಯಿಸ್ತಾ ಇದ್ದದ್ದು. ಈಗ ಯಾವ ರೀತಿ ವ್ಯತ್ಯಾಸ ಇದೆ, ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ನೀವು ನೋಡಿ. ಇದು ಗಾಣ ಅಂತ ಕರೀತಾರೆ. ಹೊರನೇ ಹಾಕ್ತಾ ಇದ್ದಾರೆ. ಇಲ್ಲಿ ರಸ ಬರ್ತಾ ಇದೆ, ಕಬ್ಬಿನ ರಸ. ತಾವರಿಲಿ ಕಬ್ನಾಲು, ಒರಿಜಿನಲ್ ಕಬ್ನಾಲು, ತಾಜಾ ಕಬ್ನಾಲು. ಅಣ್ಣ ಕೊಬ್ಬರಿಕೆ ಅದಾ ಕನ್ನಡ ನೀವು ಹಿಂದಿವಲ್ಲ. ಕಬ್ನಾಲ್ ಇಲ್ಲಿ ಬರ್ತಾ ಇದೆ ಫಿಲ್ಟ್ರಾಗಿ. ಇಲ್ಲಿಂದ ಇತ್ತಿಗೆ ಬರುತ್ತೆ, ಇದರಿಂದ ಇತ್ತಿಗೆ ಬರುತ್ತೆ. ಇದನ್ನ ಮಡ್ಡಿ ಅಂತ ಕರೆಯೋದು. ನಾವು ಚಿಕ್ಕ ಹುಡುಗರ ಅನುಭವ ಮಡ್ಡಿ ಅಂತ ಕರೀತಾ ಇದ್ದೋ. ನೋಡಿ ಕುದೀತಾ ಇದೆ, ಯಾವ ರೀತಿ ಕುದೀತಾ ಇದೆ ಇದು. ಮೊದಲು ಕೊಬ್ಬರಿಕೆ ಬರ್ತಾಯಿತ್ತು, ಈಗ ಸಿಸ್ಟಮ್ ಚೇಂಜ್ ಆಗಿದೆ. ಇದಕ್ಕೆ ಫಿಕ್ಸ್ ಮಾಡಿದ್ದಾರೆ. ಮೊದಲು ದೊಣ್ಣೆ ಹಾಕೊಂಡು ಎತ್ತಬೇಕಾಯಿತು, ಈಗ ಬೇರೆ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ನೋಡಿ ಇದಾದಮೇಲೆ ಹತ್ಕೋಗುತ್ತೆ, ಅದು ಗಟ್ಟಿ ಆಗ್ತಾ ಇದೆ. ನೋಡಿ ಅನಂತರ ನೋಡಿ ಇದು ಫೈನಲ್ ಟಚ್ಚು. ಫುಲ್ ಇದು ಗಟ್ಟಿಯಾಗಿದೆ. ಇದೆತ್ಕೊಂಡು ಇತ್ರೊಳಿಕೆ ಹಾಕಿದ್ರೆ ಬೆಲ್ಲ ಆಗುತ್ತೆ. ಇದು ಬೆಲ್ಲದಚ್ಚ ಮಾಡುವಂಥ ಅಲ್ಲಿಗೆ. ಸ್ನೇಹಿತರೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಆಲೆ ಮನೆ ನೋಡಿದೆ, ಆಗ ಕೈಲಿ ದಬಾಕೋರು. ಈಗ ಸಿಸ್ಟಮ್ ಚೇಂಜ್ ಆಗಿದೆ ಅಂತೆ. ಸರ್ ತೋರಿಸಿ ಸರ್ ಇದು. ವಾವ್, ರಾಡ್ ತಕ್ಷಣ ದಬಾಕೋಬಿಡುತ್ತೆ. ಇದೇಂತಕ್ಕೆ ಅನ್ಕೋತೀರಾ? ನಿಮಗೂ ಅನುಭವ ಇರುತ್ತೆ ನೋಡಿ. ಮಂಡ್ಯದ ಹತ್ರ ಬೇಬಿ ಗ್ರಾಮಕ್ಕೆ ಬಂದಿದ್ದೆ ಕೋಳಿ ತಗೊಳ್ಳೋಕ್ಕೆ. ಈಗ ಬಂದಿದ್ದೀನಿ ನಾನು ಆಲೆ ಮನೆಗೆ. ಆಲೆ ಮನೆಗೆ ಬಿಸಿ ಬೆಲ್ಲನ ತಿಂತಾಯಿದ್ರೆ ಹಾ 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 ಹಾಂ 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 ಎಷ್ಟು ರುಚಿ, ಎಷ್ಟು ರುಚಿ, ಎಷ್ಟು ರುಚಿ. ಎಲ್ಲರಿಗೂ ಗೊತ್ತು ಬೆಲ್ಲ ರುಚಿ ಅಂತ. ಆದರೂ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ಬೆಲ್ಲ. ನಮ್ಮ ರೈತರಿಗೆ ಒಂದು ಕಿವಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇನ್ಲು ತಳಿ ನಾಟಿ ಕೋಳಿ ಉಳಿಸಿ ಅಂತ ಕೇಳ್ತಾ, ಮನೆಗಳ ಹತ್ರ ನೀವು ಕೋಳಿ ಸಾಕೊಂಡ್ರೆ ಖರ್ಚು ಬರಲ್ಲ, ಆರೋಗ್ಯಕರವಾದ ಊಟ ತಿನ್ಬೋದು. ಒಂದು 5 ಕೋಳಿ ತೊಗೊಂಡು ಬಿತ್ತನೆಗೆ ಮಾಡಿಕೊಂಡ್ರೆ 1 ವರ್ಷದಲ್ಲಿ 3 ಸಾರಿ ಮರಿ ಮಾಡ್ತವೆ ಕೋಳಿಗಳು. ಆರಾಮಾಗಿ ಒರಿಜಿನಾಲಿಟಿ ನಾಟಿ ಕೋಳಿ ಸಾಕ್ಬೋದು, ರುಚಿಕರವಾದ ಊಟ ತಿನ್ಬೋದು, ಬೇರೆಯವ್ರಿಗೂ ಕೊಡ್ಬೋದು ಅಂತ ಹೇಳ್ತಾ, ನೀವು ಎಷ್ಟೇ ನಾಟಿ ಕೋಳಿ ಸಾಕಿರಿ, 100 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದ್ದರೆ ಫೋನ್ ಮಾಡಿ, ನಾನೇ ಬರ್ತೀನಿ. 1 kgಗೆ ಪ್ರೆಸೆಂಟ್ 500 ರೂಪಾಯಿ ರೈಟ್ ಕೊಡ್ತೀನಿ, ಟ್ರಾನ್ಸ್ಪೋರ್ಟ್ ಚಾರ್ಜ್ ತೆಗಿತೀನಿ. ನೀವೇ ತಂದು ಕೊಟ್ಟರು ತೊಂದರೆ ಇಲ್ಲ. ನೀವು ತರಬೇಕಾದ್ರೆ ಫಸ್ಟು ವೀಡಿಯೋ ಮಾಡಿ ಕಳಿಸ್ಬೇಕು, ಯಾವ ರೀತಿ ನಾಟಿ ಕೋಳಿ ಸಾಕಿದ್ದೀರಾ ಅಂತ. ಖಂಡಿತ ನಾನು ತಗೋತೀನಿ ಅಂತ ಹೇಳ್ತಾ, ನಾಟಿ ಕೋಳಿ ಸೇವನೆ ಇದೆಯಲ್ಲ, ಅದು ತಿನ್ನೋರಿಗೆ ಗೊತ್ತು ಆ ಗಮ್ಮತ್ತು. ತುಂಬ ಜನಕ್ಕೆ ನಾಟಿ ಕೋಳಿ ತಿನ್ನೋ ಆಸೆ, ಆದರೆ ನಾಟಿ ಕೋಳಿನೇ ತಿನ್ನಬೇಕು. ಅದು ಇದು ಕೋಳಿ ತಿಂದು ಬೇಜಾರು ಮಾಡ್ಕೋಬೇಡಿ, ಮತ್ತು ಬೇಸರ ಮಾಡ್ಕೋಬೇಡಿ, ಆರೋಗ್ಯ ಕೆಡಿಸ್ಕೋಬೇಡಿ. ಒರಿಜಿನಲ್ ನಾಟಿ ಕೋಳಿ ಯಾವ ರೀತಿ ಅಂದರೆ ತಿನ್ನೋರಿಗೆ ಗೊತ್ತು ಆ ಮಜಾ. ಒರಿಜಿನಲ್ ನಾಟಿ ಕೋಳಿ ಮೊಳೆ ಯಾವುದೇ ಕಾರಣಕ್ಕೂ ಕಡುತ್ತಾ ಪುಡಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ. ಕ್ಯಾಲ್ಸಿಯಂ ಚೆನ್ನಾಗಿರೋದ್ರಿಂದ ಮೂಳೆ ಪುಡಿ ಆಗೋಲ್ಲ, ದಾವಡೆಗೆ ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಇದು ಸತ್ಯ ಸತ್ಯ ಸತ್ಯ. ಒಂದು ಸಾರಿ ನಮ್ಮ ಹೋಟ್ಲಲ್ಲಿ ಬಂದು ಇಂಥ ಒರಿಜಿನಲ್ ನಾಟಿ ಕೋಳಿ ಊಟ ಮಾಡಿ ನೋಡಿ, ಮೂಳೆ ಕಡೀರಿ. ಪ್ರತಿಯೊಬ್ಬರು ನಮ್ಮ ಟೇಬಲಲ್ಲಿ ಬಂದಾಗ, ನಮ್ಮ ಹೋಟ್ಲು ಟೇಬಲಲ್ಲಿ ಮೂಳೆ ಜಾಸ್ತಿ ಜನ ಕಡಿತಾರೆ. ತುಂಬ ಖುಷಿಯಾದ ವಿಚಾರ. ನೀವು ಬನ್ನಿ, ಮೂಳೆ ಕಡ್ದು ನೋಡಿ, ಅನುಭವ ಪಡಿ. ಹೊಸ ರೋಡ್ ಆಗಿರೋದ್ರಿಂದ ನಮ್ಮ ಹೋಟ್ಲಿಗೆ ಬರಬೇಕಾದ್ರೆ ಲೊಕೇಶನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮೈಸೂರಿಂದ ಬರಬೇಕಾದ್ರೆ ಚನ್ನಪಟ್ಟಣಕ್ಕೆ ಬಂದರೆ ಈಜಿ ಆಗುತ್ತೆ. ಬೆಂಗಳೂರಿಂದ ಬರಬೇಕಾದ್ರೆ ಲೊಕೇಶನ್ ಹಾಕ್ಕೊಂಡ್ರೆ ಆರಾಮಾಗಿ ನಮ್ಮ ಹೋಟ್ಲ್ ಹತ್ರ ಬರುತ್ತೆ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ.
ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.